ರಾಜ ಮಹಾರಾಜರು ಕಟ್ಟಿಸಿದ್ದ ದೇಗುಲ. ವಜ್ರ ಖಚಿತ ಆಭರಣಗಳಿಂದ ಅಲಂಕಾರಗೊಂಡ ದೇವರು. ಗತಕಾಲದ ವೈಭವವನ್ನು ನೆನಪಿಸುವ ಬ್ರಹ್ಮರಥೋತ್ಸವ ಕಂಡು ಭಕ್ತರೆಲ್ಲ ಬೆರಗಾಗಿದ್ರು. ಅಷ್ಟಕ್ಕೂ ಯಾವ್ದಪ್ಪ ಆ ದೇವಸ್ಥಾನ ಅಂತೀರಾ? ನೋಡಿ. ಐತಿಹಾಸಿಕ ದೇಗುಲದಲ್ಲಿ ಅದ್ದೂರಿ ರಥೋತ್ಸವ. ಗತಕಾಲದ ವೈಭವವನ್ನ ಕಣ್ತುಂಬಿಕೊಂಡ ಭಕ್ತರು. ಅಪ್ಪಪ್ಪ, ಅದೇನು ವೈಭೋಗ, ಅದೆಂತಹ ವೈಭವ! ರಾಜಬೀದಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ಒಂದು ಕಡೆ ವಿವಿಧ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿರೋ ದೇವಸ್ಥಾನ, ಇನ್ನೊಂದೆಡೆ ಬಂಗಾರ ಮತ್ತು ವಜ್ರ ಖಚಿತ ಕಿರೀಟದ ಆಭರಣಗಳಿಂದ ಕಂಗೊಳಿಸುತ್ತಿರುವ ಉತ್ಸವ ಮೂರ್ತಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ವಜ್ರ ಖಚಿತ ಆಭರಣಗಳ ಬ್ರಹ್ಮರಥೋತ್ಸವವನ್ನ ನಡೆಸಿಕೊಂಡು ಬಂದಿದ್ದು, ಇಂದು ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸರ್ಕಾರದ ಖಜಾನೆಯಲ್ಲಿದ್ದ ರಾಜ ಮಹಾರಾಜರು ದೇವರಿಗೆ ಕೊಡುಗೆಯಾಗಿ ನೀಡಿದ ಅಪರೂಪದ ನವರತ್ನ ಖಚಿತ ಬಂಗಾರ, ವಜ್ರ ಕಿರೀಟ ಮತ್ತು ಆಭರಣಗಳನ್ನು ತಂದು ಗೋಪಾಲ ಸ್ವಾಮಿಗೆ ಸಿಂಗರಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವನ ಆಚರಣೆ ಮಾಡ್ತಾ ಇದ್ವಿ ತಾಲೂಕು ಆಡಳಿತ ವತಿಯಿಂದ. ಮತ್ತು ಇಲ್ಲಿ ಯಾದವ ಕುಲ ಬಾಂಧವರು ಮತ್ತು ದೇವನಹಳ್ಳಿ ಟೌನ್ನ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ನಮ್ಮ ತಾಲೂಕು ಆಡಳಿತ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ. ಇನ್ನು ಗತಕಾಲದ ವೈಭವವನ್ನ ಕಣ್ತುಂಬಿಕೊಳ್ಳಲು ದೇವನಹಳ್ಳಿ, ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ದೇವರ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಸರ್, ಇದು ತುಂಬ ವರ್ಷಗಳಿಂದ ಪುರಾತನ ಕಾಲದಿಂದನೂ ನಡ್ಕೊಂಬಂದಿರೋ ಪದ್ಧತಿ ಇದು. ಹಾಗಾಗಿ ಪ್ರತಿ ವರ್ಷದಂತೆ ಏನಿದೆಯೋ ಪದ್ಧತಿ ಪ್ರಕಾರ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಮೇಲ್ಕೋಟೆ ಬಿಟ್ಟರೆ ನೆಕ್ಸ್ಟು ದೇವನಹಳ್ಳಿನೇ ಇದು ವೈಡೂರ್ಯ, ವಜ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಪ್ರತಿಯೊಂದು ದೇವರಿಗೆ ಒಂದು ಒಳ್ಳೆ ಥರ ಪೂಜೆ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ದೇವರಲ್ಲೂ ಸತ್ಯನೇ ಇದೆ. ಒಟ್ಟಾರೆ ರಾಜ ಮಹಾರಾಜರ ಕಾಲದಲ್ಲಿ ನಡೆಯುತ್ತಿದ್ದ ವಜ್ರ ಖಚಿತ ಆಭರಣಗಳ ಜಾತ್ರಾ ವೈಭವವನ್ನ ಪುಸ್ತಕ, ಸಿನಿಮಾಗಳಲ್ಲಿ ನೋಡಿ ಆನಂದಿಸುತ್ತಿದ್ದ ಜನರು ಇಂದು ಕಣ್ಣಾರೆ ಕಂಡು ಫಿದಾ ಆಗಿದ್ರು. ನವರತ್ನಗಳ ಅಲಂಕಾರಗೊಂಡಿರುವಂತಹ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ. ಇತಿಹಾಸ ಪ್ರಸಿದ್ಧ ರಾಜ ಮಹಾರಾಜರು ಕಟ್ಟಿಸಿದ್ದ ದೇಗುಲ. ವಜ್ರ ಖಚಿತ ಆಭರಣಗಳಿಂದ ಅಲಂಕಾರಗೊಂಡ ದೇವರು. ಗತಕಾಲದ ವೈಭವವನ್ನು ನೆನಪಿಸುವ ಬ್ರಹ್ಮರಥೋತ್ಸವ ಕಂಡು ಭಕ್ತರೆಲ್ಲ ಬೆರಗಾಗಿದ್ರು. ಅಷ್ಟಕ್ಕೂ ಯಾವ್ದಪ್ಪ ಆ ದೇವಸ್ಥಾನ ಅಂತೀರಾ? ನೋಡಿ. ಐತಿಹಾಸಿಕ ದೇಗುಲದಲ್ಲಿ ಅದ್ದೂರಿ ರಥೋತ್ಸವ. ಗತಕಾಲದ ವೈಭವವನ್ನ ಕಣ್ತುಂಬಿಕೊಂಡ ಭಕ್ತರು. ಅಪ್ಪಪ್ಪ, ಅದೇನು ವೈಭೋಗ, ಅದೆಂತಹ ವೈಭವ! ರಾಜಬೀದಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ಒಂದು ಕಡೆ ವಿವಿಧ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿರೋ ದೇವಸ್ಥಾನ, ಇನ್ನೊಂದೆಡೆ ಬಂಗಾರ ಮತ್ತು ವಜ್ರ ಖಚಿತ ಕಿರೀಟದ ಆಭರಣಗಳಿಂದ ಕಂಗೊಳಿಸುತ್ತಿರುವ ಉತ್ಸವ ಮೂರ್ತಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ವಜ್ರ ಖಚಿತ ಆಭರಣಗಳ ಬ್ರಹ್ಮರಥೋತ್ಸವವನ್ನ ನಡೆಸಿಕೊಂಡು ಬಂದಿದ್ದು, ಇಂದು ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸರ್ಕಾರದ ಖಜಾನೆಯಲ್ಲಿದ್ದ ರಾಜ ಮಹಾರಾಜರು ದೇವರಿಗೆ ಕೊಡುಗೆಯಾಗಿ ನೀಡಿದ ಅಪರೂಪದ ನವರತ್ನ ಖಚಿತ ಬಂಗಾರ, ವಜ್ರ ಕಿರೀಟ ಮತ್ತು ಆಭರಣಗಳನ್ನು ತಂದು ಗೋಪಾಲ ಸ್ವಾಮಿಗೆ ಸಿಂಗರಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವನ ಆಚರಣೆ ಮಾಡ್ತಾ ಇದ್ವಿ ತಾಲೂಕು ಆಡಳಿತ ವತಿಯಿಂದ. ಮತ್ತು ಇಲ್ಲಿ ಯಾದವ ಕುಲ ಬಾಂಧವರು ಮತ್ತು ದೇವನಹಳ್ಳಿ ಟೌನ್ನ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ.
ಇದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ನಮ್ಮ ತಾಲೂಕು ಆಡಳಿತ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ. ಇನ್ನು ಗತಕಾಲದ ವೈಭವವನ್ನ ಕಣ್ತುಂಬಿಕೊಳ್ಳಲು ದೇವನಹಳ್ಳಿ, ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ದೇವರ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಸರ್, ಇದು ತುಂಬ ವರ್ಷಗಳಿಂದ ಪುರಾತನ ಕಾಲದಿಂದನೂ ನಡ್ಕೊಂಬಂದಿರೋ ಪದ್ಧತಿ ಇದು. ಹಾಗಾಗಿ ಪ್ರತಿ ವರ್ಷದಂತೆ ಏನಿದೆಯೋ ಪದ್ಧತಿ ಪ್ರಕಾರ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಮೇಲ್ಕೋಟೆ ಬಿಟ್ಟರೆ ನೆಕ್ಸ್ಟು ದೇವನಹಳ್ಳಿನೇ ಇದು ವೈಡೂರ್ಯ, ವಜ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಪ್ರತಿಯೊಂದು ದೇವರಿಗೆ ಒಂದು ಒಳ್ಳೆ ಥರ ಪೂಜೆ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ದೇವರಲ್ಲೂ ಸತ್ಯನೇ ಇದೆ. ಒಟ್ಟಾರೆ ರಾಜ ಮಹಾರಾಜರ ಕಾಲದಲ್ಲಿ ನಡೆಯುತ್ತಿದ್ದ ವಜ್ರ ಖಚಿತ ಆಭರಣಗಳ ಜಾತ್ರಾ ವೈಭವವನ್ನ ಪುಸ್ತಕ, ಸಿನಿಮಾಗಳಲ್ಲಿ ನೋಡಿ ಆನಂದಿಸುತ್ತಿದ್ದ ಜನರು ಇಂದು ಕಣ್ಣಾರೆ ಕಂಡು ಫಿದಾ ಆಗಿದ್ರು. ನವರತ್ನಗಳ ಅಲಂಕಾರಗೊಂಡಿರುವಂತಹ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇತಿಹಾಸ ಪ್ರಸಿದ್ಧ ರಾಜ ಮಹಾರಾಜರು ಕಟ್ಟಿಸಿದ್ದ ದೇಗುಲ, ವಜ್ರ ಖಚಿತ ಆಭರಣಗಳಿಂದ ಅಲಂಕಾರಗೊಂಡ ದೇವರು, ಗತಕಾಲದ ವೈಭವವನ್ನು ನೆನಪಿಸುವ ಬ್ರಹ್ಮರಥೋತ್ಸವ ಕಂಡು ಭಕ್ತರೆಲ್ಲ ಬೆರಗಾಗಿದ್ರು. ಅಷ್ಟಕ್ಕೂ ಯಾವ್ದಪ್ಪ ಆ ದೇವಸ್ಥಾನ ಅಂತೀರಾ? ನೋಡಿ. ಐತಿಹಾಸಿಕ ದೇಗುಲದಲ್ಲಿ ಅದ್ದೂರಿ ರಥೋತ್ಸವ. ಗತಕಾಲದ ವೈಭವವನ್ನ ಕಣ್ತುಂಬಿಕೊಂಡ ಭಕ್ತರು. ಅಪ್ಪಪ್ಪ, ಅದೇನು ವೈಭೋಗ, ಅದೆಂತಹ ವೈಭವ! ರಾಜಬೀದಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಒಂದು ಕಡೆ ವಿವಿಧ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿರೋ ದೇವಸ್ಥಾನ, ಇನ್ನೊಂದೆಡೆ ಬಂಗಾರ ಮತ್ತು ವಜ್ರ ಖಚಿತ ಕಿರೀಟದ ಆಭರಣಗಳಿಂದ ಕಂಗೊಳಿಸುತ್ತಿರುವ ಉತ್ಸವ ಮೂರ್ತಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ವಜ್ರ ಖಚಿತ ಆಭರಣಗಳ ಬ್ರಹ್ಮರಥೋತ್ಸವವನ್ನ ನಡೆಸಿಕೊಂಡು ಬಂದಿದ್ದು ಇಂದು ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸರ್ಕಾರದ ಖಜಾನೆಯಲ್ಲಿದ್ದ ರಾಜ ಮಹಾರಾಜರು ದೇವರಿಗೆ ಕೊಡುಗೆಯಾಗಿ ನೀಡಿದ ಅಪರೂಪದ ನವರತ್ನ ಖಚಿತ ಬಂಗಾರ, ವಜ್ರ ಕಿರೀಟ ಮತ್ತು ಆಭರಣಗಳನ್ನು ತಂದು ಗೋಪಾಲ ಸ್ವಾಮಿಗೆ ಸಿಂಗರಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವನ ಆಚರಣೆ ಮಾಡ್ತಾ ಇದ್ವಿ ತಾಲೂಕು ಆಡಳಿತ ವತಿಯಿಂದ. ಮತ್ತು ಇಲ್ಲಿ ಯಾದವ ಕುಲ ಬಾಂಧವರು ಮತ್ತು ದೇವನಹಳ್ಳಿ ಟೌನ್ನ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ನಮ್ಮ ತಾಲೂಕು ಆಡಳಿತ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ. ಇನ್ನು ಗತಕಾಲದ ವೈಭವವನ್ನ ಕಣ್ತುಂಬಿಕೊಳ್ಳಲು ದೇವನಹಳ್ಳಿ, ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ದೇವರ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಸರ್, ಇದು ತುಂಬ ವರ್ಷಗಳಿಂದ ಪುರಾತನ ಕಾಲದಿಂದನೂ ನಡ್ಕೊಂಬಂದಿರೋ ಪದ್ಧತಿ ಇದು. ಹಾಗಾಗಿ ಪ್ರತಿ ವರ್ಷದಂತೆ ಏನಿದೆಯೋ ಪದ್ಧತಿ ಪ್ರಕಾರ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಮೇಲ್ಕೋಟೆ ಬಿಟ್ಟರೆ ನೆಕ್ಸ್ಟು ದೇವನಹಳ್ಳಿನೇ ಇದು ವೈಡೂರ್ಯ, ವಜ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಪ್ರತಿಯೊಂದು ದೇವರಿಗೆ ಒಂದು ಒಳ್ಳೆ ಥರ ಪೂಜೆ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ದೇವರಲ್ಲೂ ಸತ್ಯನೇ ಇದೆ. ಒಟ್ಟಾರೆ ರಾಜ ಮಹಾರಾಜರ ಕಾಲದಲ್ಲಿ ನಡೆಯುತ್ತಿದ್ದ ವಜ್ರ ಖಚಿತ ಆಭರಣಗಳ ಜಾತ್ರಾ ವೈಭವವನ್ನ ಪುಸ್ತಕ, ಸಿನಿಮಾಗಳಲ್ಲಿ ನೋಡಿ ಆನಂದಿಸುತ್ತಿದ್ದ ಜನರು ಇಂದು ಕಣ್ಣಾರೆ ಕಂಡು ಫಿದಾ ಆಗಿದ್ರು. ನವರತ್ನಗಳ ಅಲಂಕಾರಗೊಂಡಿರುವಂತಹ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇತಿಹಾಸ ಪ್ರಸಿದ್ಧ ರಾಜ ಮಹಾರಾಜರು ಕಟ್ಟಿಸಿದ್ದ ದೇಗುಲ, ವಜ್ರ ಖಚಿತ ಆಭರಣಗಳಿಂದ ಅಲಂಕಾರಗೊಂಡ ದೇವರು, ಗತಕಾಲದ ವೈಭವವನ್ನು ನೆನಪಿಸುವ ಬ್ರಹ್ಮರಥೋತ್ಸವ ಕಂಡು ಭಕ್ತರೆಲ್ಲ ಬೆರಗಾಗಿದ್ರು. ಅಷ್ಟಕ್ಕೂ ಯಾವ್ದಪ್ಪ ಆ ದೇವಸ್ಥಾನ ಅಂತೀರಾ? ನೋಡಿ. ಐತಿಹಾಸಿಕ ದೇಗುಲದಲ್ಲಿ ಅದ್ದೂರಿ ರಥೋತ್ಸವ. ಗತಕಾಲದ ವೈಭವವನ್ನ ಕಣ್ತುಂಬಿಕೊಂಡ ಭಕ್ತರು.
ಅಪ್ಪಪ್ಪ, ಅದೇನು ವೈಭೋಗ, ಅದೆಂತಹ ವೈಭವ! ರಾಜಬೀದಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ಜರುಗಿದೆ. ಒಂದು ಕಡೆ ವಿವಿಧ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿರೋ ದೇವಸ್ಥಾನ, ಇನ್ನೊಂದೆಡೆ ಬಂಗಾರ ಮತ್ತು ವಜ್ರ ಖಚಿತ ಕಿರೀಟದ ಆಭರಣಗಳಿಂದ ಕಂಗೊಳಿಸುತ್ತಿರುವ ಉತ್ಸವ ಮೂರ್ತಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಇತಿಹಾಸ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ವಜ್ರ ಖಚಿತ ಆಭರಣಗಳ ಬ್ರಹ್ಮರಥೋತ್ಸವವನ್ನ ನಡೆಸಿಕೊಂಡು ಬಂದಿದ್ದು, ಇಂದು ವೇಣುಗೋಪಾಲ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸರ್ಕಾರದ ಖಜಾನೆಯಲ್ಲಿದ್ದ ರಾಜ ಮಹಾರಾಜರು ದೇವರಿಗೆ ಕೊಡುಗೆಯಾಗಿ ನೀಡಿದ ಅಪರೂಪದ ನವರತ್ನ ಖಚಿತ ಬಂಗಾರ, ವಜ್ರ ಕಿರೀಟ ಮತ್ತು ಆಭರಣಗಳನ್ನು ತಂದು ಗೋಪಾಲ ಸ್ವಾಮಿಗೆ ಸಿಂಗರಿಸಲಾಗಿದೆ. ಇದು ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವನ ಆಚರಣೆ ಮಾಡ್ತಾಯಿದ್ವಿ ತಾಲೂಕು ಆಡಳಿತ ವತಿಯಿಂದ. ಮತ್ತು ಇಲ್ಲಿ ಯಾದವ ಕುಲ ಬಾಂಧವರು ಮತ್ತು ದೇವನಹಳ್ಳಿ ಟೌನ್ನ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು, ನಮ್ಮ ತಾಲೂಕು ಆಡಳಿತ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ. ಇನ್ನು ಗತಕಾಲದ ವೈಭವವನ್ನ ಕಣ್ತುಂಬಿಕೊಳ್ಳಲು ದೇವನಹಳ್ಳಿ, ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ದೇವರ ದರ್ಶನ ಮಾಡಿ ಪುನೀತರಾಗಿದ್ದಾರೆ. ಸರ್, ಇದು ತುಂಬ ವರ್ಷಗಳಿಂದ ಪುರಾತನ ಕಾಲದಿಂದನೂ ನಡ್ಕೊಂಬಂದಿರೋ ಪದ್ಧತಿ ಇದು. ಹಾಗಾಗಿ ಪ್ರತಿ ವರ್ಷದಂತೆ ಏನಿದೆಯೋ ಪದ್ಧತಿ ಪ್ರಕಾರ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಮೇಲ್ಕೋಟೆ ಬಿಟ್ಟರೆ ನೆಕ್ಸ್ಟು ದೇವನಹಳ್ಳಿನೇ ಇದು ವೈಡೂರ್ಯ, ವಜ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಪ್ರತಿಯೊಂದು ದೇವರಿಗೆ ಒಂದು ಒಳ್ಳೆ ಥರ ಪೂಜೆ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ದೇವರಲ್ಲೂ ಸತ್ಯನೇ ಇದೆ. ಒಟ್ಟಾರೆ ರಾಜ ಮಹಾರಾಜರ ಕಾಲದಲ್ಲಿ ನಡೆಯುತ್ತಿದ್ದ ವಜ್ರ ಖಚಿತ ಆಭರಣಗಳ ಜಾತ್ರಾ ವೈಭವವನ್ನ ಪುಸ್ತಕ, ಸಿನಿಮಾಗಳಲ್ಲಿ ನೋಡಿ ಆನಂದಿಸುತ್ತಿದ್ದ ಜನರು ಇಂದು ಕಣ್ಣಾರೆ ಕಂಡು ಫಿದಾ ಆಗಿದ್ರು. ನವರತ್ನಗಳ ಅಲಂಕಾರಗೊಂಡಿರುವಂತಹ ಸ್ವಾಮಿಯನ್ನ ಕಣ್ತುಂಬಿಕೊಂಡ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ.